ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು GDR ಸ್ಕೂಲಿಂಗ್ ಅಡ್ಡಾ. ಸೊ ಇವತ್ತಿನ ದಿನ ನಾನು ನಿಮಗೆ ಕರ್ನಾಟಕದ ಕೆಲವು ಪ್ರಮುಖ ಮಾಹಿತಿಗಳ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ರೀಸೆಂಟ್ ಆಗಿ ಕಾಲ್ ಫಾರ್ಮ್ಸ್ ಎಲ್ಲ ಆಗ್ತಾ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ KPSC ಎಕ್ಸಾಮ್ಸ್ ಆಗಿರಬಹುದು, ಇನ್ನೇ ಬೇರೆ ಎಕ್ಸಾಮ್ಸ್ ಗಳಾಗಿರಬಹುದು. ಸೊ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಮ್ಸ್ ಏನಾದ್ರು ಇದ್ರೆ ಕರ್ನಾಟಕದ ಬಗ್ಗೆ ಮಾಹಿತಿಯನ್ನ ಜಾಸ್ತಿಯಾಗಿ ಕೇಳ್ತಾರೆ. ಸೊ ಹಾಗಾಗಿ ಕರ್ನಾಟಕದ ಪ್ರಮುಖ ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಕರ್ನಾಟಕ ರಾಜ್ಯದ ಪ್ರಾಮುಖ್ಯತೆ ಹಾಗೂ ಪ್ರಮುಖ ಮಾಹಿತಿಗಳು ಏನೇನಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಒಂದೊಂದಾಗಿ ವಿಡಿಯೋನ ಕೆಲವೊಂದು ಮಾಹಿತಿಗಳ ಜೊತೆಗೆ ನಿಮ್ಗೆ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಈ ಒಂದು ಮೊದಲನೇ ವಿಡಿಯೋದಲ್ಲಿ ನಾನು ಏನೆಲ್ಲ ಅಂಶಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಇವಾಗ ಸದ್ಯದಲ್ಲಿ ನೋಡೋಣ. ಇಲ್ಲಿವರೆಗೂ ಯಾರ್ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಓಕೆ, ಸೊ ಜಾಸ್ತಿ ಸಮಯ ತಗೊಳ್ಳಾರ್ದೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಕರ್ನಾಟಕ ರಾಜ್ಯದ ಪ್ರಾಮುಖ್ಯತೆ ಹಾಗೂ ಪ್ರಮುಖ ಮಾಹಿತಿಗಳು ಅಂತ ನೋಡುವಾಗ ಮೊದಲನೇ ಪ್ರಶ್ನೆ ಬಂದು ನಂದು, ಕರ್ನಾಟಕ ರಾಜ್ಯದಲ್ಲಿರುವ ನಗರ ಪಾಲಿಕೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳ್ತಾರೆ. ನಗರ ಪಾಲಿಕೆಗಳ ಸಂಖ್ಯೆ BBMPಯನ್ನ ಹೊರತುಪಡಿಸಿ ಮತ್ತೆ ಒಳಗೊಂಡು ಅಂತ ಹೇಳಿ ಬರುತ್ತೆ. ಸೊ ಅದನ್ನ ನೋಡ್ಕೋಬೇಕು. ಜನರಲ್ ಆಗಿ ಕರ್ನಾಟಕ ರಾಜ್ಯದಲ್ಲಿರುವ ನಗರ ಪಾಲಿಕೆಗಳು ಎಷ್ಟು ಅಂತ ಕೇಳಿದ್ರೆ 12 ನಿಮ್ಮ ಉತ್ತರ ಆಗುತ್ತೆ. ಓಕೆ, ಸೊ BBMPಯನ್ನ ಹೊರತುಪಡಿಸಿ ಅಂದ್ರೆ 11 ಅಂತ ನಾವು ಹೇಳ್ತೇವೆ. ಓಕೆ, ಸೊ ಟೋಟಲ್ ಆಗಿ 12 ನಗರ ಪಾಲಿಕೆಗಳಿದೆ. BBMP ಮಹಾನಗರ ಪಾಲಿಕೆ ಆಗಿದ್ದರಿಂದ ಅದನ್ನ ಹೊರತುಪಡಿಸಿ ಅಂತ ಕೇಳಿದಾಗ 11 ಅಂತ ನಾವು ಹೇಳಬಹುದು. ಓಕೆ, ಸೊ ಅದರಲ್ಲಿ ಏನಪ್ಪಾ ಅಂತಂದ್ರೆ 11 ನಗರ ಪಾಲಿಕೆಗಳು ಯಾವ್ದ್ಯಾವ್ದು ಬರುತ್ತೆ ಅಂತಂದ್ರೆ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಬಳ್ಳಾರಿ, ಕಲಬುರಗಿ, ಬೆಳಗಾವಿ, ತುಮಕೂರು, ಶಿವಮೊಗ್ಗ, ವಿಜಯಪುರ ಮತ್ತೆ ರಾಯಚೂರು. ಇದು 11 ನಗರ ಪಾಲಿಕೆಗಳು. ಓಕೆ, ಸೊ ಇದನ್ ಬಿಟ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMP ಒಂದು ಕೂಡ ಇದೆ. ಸೊ BBMPಯನ್ನ ಸೇರಿಸಿದ್ರೆ 12 ನಗರ ಪಾಲಿಕೆಗಳು, BBMPಯನ್ನ ಹೊರತುಪಡಿಸಿದ್ರೆ 11 ನಗರ ಪಾಲಿಕೆಗಳನ್ನ ನಾವು ನೋಡಬಹುದಾಗಿದೆ. ಓಕೆ, ಸೊ ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳ ಅವಲೋಕನ ಅಂತ ಹೇಳಿ ಒಂದು ಏನೇನ್ ನಮ್ಮ ಕರ್ನಾಟಕದಲ್ಲಿ ಸಂಸ್ಥೆಗಳು ಬರ್ತಾ ಇದೆ ಮುಖ್ಯವಾಗಿ ನೋಡೋದಿಕ್ಕೆ ಅಂತಂದ್ರೆ, ಮೊದಲನೇದಾಗಿ ನಾವು ನೋಡ್ತಾ ಇದೀವಿ ನಗರ ನಿಗಮಗಳು ಅಂತ ಹೇಳ್ಬೋದು ಅಥವಾ ಮಹಾನಗರ ಪಾಲಿಕೆಗಳು. ಎಷ್ಟು ನಗರ ನಿಗಮಗಳು ನಮ್ಮ ಎಷ್ಟಿದೆ ಅಂತ ನೋಡಿದಾಗ 10 ಅಂತ ನಾವು ಹೇಳ್ತೇವೆ. ನಗರ ಪುರಸಭೆಗಳು ಬಂದು 59, ಪಟ್ಟಣ ಪುರಸಭೆಗಳು ಬಂದು ಏನಪ್ಪಾ ಅಂತಂತಂದ್ರೆ 116, ಪಟ್ಟಣ ಪಂಚಾಯತ್ಗಳು ಎಷ್ಟಿದೆ ಅಂತಂದ್ರೆ 97, ಅಧಿಸೂಚಿತ ಪ್ರದೇಶ ಸಮಿತಿಗಳು ಎಷ್ಟಿದೆ ಅಂತಂದ್ರೆ 4. ಓಕೆ, ಸೊ ನಂಬರ್ಗಳನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ಈ ನಂಬರ್ಗಳ ಮೇಲೆನೆ ನಮ್ಗೆ ಜಾಸ್ತಿ ಏನಪ್ಪಾ ಅಂತಂದ್ರೆ ಕನ್ಫ್ಯೂಸ್ ಆಗೋದು. ಯಾವ್ದು ಎಷ್ಟಿದೆ, ಅಯ್ಯೋ ನಗರ ನಿಗಮ 10 ಅನ್ಕೊಂಡಿದ್ದೆ, ಕನ್ಫ್ಯೂಸ್ ಆಗಿ ನಗರ ಪುರಸಭೆ 59 ಇತ್ತು, ಕನ್ಫ್ಯೂಸ್ ಆಗಿ ಹಿಂದೆ ಮುಂದೆ ಮಾಡದೆ ಅಂದ್ರೆ ಅದು ಸಾಧ್ಯ ಆಗಲ್ಲ. ಯಾಕಂತಂದ್ರೆ ಅದನ್ನ ನಾವು ಒಪ್ಕೊಳ್ಳಕ್ಕೂ ಆಗಲ್ಲ. ಸರಿಯಾದ ನಂಬರ್ಗಳನ್ನ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಆದಷ್ಟು ಜಾಸ್ತಿ ಓದ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ನಗರ ನಿಗಮಗಳು 10, ಪುರಸಭೆಗಳು 59, ಪಟ್ಟಣ ಪುರಸಭೆಗಳು 116, ಪಟ್ಟಣ ಪಂಚಾಯತ್ಗಳು 97, ಅಧಿಸೂಚಿತ ಪ್ರದೇಶ ಸಮಿತಿಗಳು ಎಷ್ಟಿದೆ ಅಂತಂದ್ರೆ 4 ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇದು ಬಿಟ್ರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಪನೆಯಾಗಿದ್ದು ಎಲ್ಲಿ ಅಂತ ಹೇಳಿ ನಾವು ಕೇಳಿದಾಗ ಎಲ್ಲಿ ಸ್ಥಾಪನೆ ಆಯ್ತು ಅಂದ್ರೆ ಬೆಳಗಾವಿಯಲ್ಲಿ ಮೊಟ್ಟ ಮೊದಲಿಗೆ, ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಮೊಟ್ಟ ಮೊದಲಿಗೆ ಮುನ್ಸಿಪಲ್ ಕಾರ್ಪೊರೇಷನ್ ಪ್ರಾರಂಭ ಆಗಿದ್ದು. ಇದು ಸ್ಥಾಪನೆಯಾಗಿದ್ದು ಯಾವಾಗ ಅಂತಂದ್ರೆ 1851ರಲ್ಲಿ. ಆ ಸಮಯದಲ್ಲಿ ಬೆಳಗಾವಿಯ ಜನಸಂಖ್ಯೆ 23,115 ಇತ್ತು. ಮತ್ತೆ ಅದರ ಆದಾಯ ಬಂದು 35,460 ಇತ್ತು. ಓಕೆ, ಸೊ ಆ ಸಮಯದಲ್ಲಿ ಏನು ಬೆಳಗಾವಿಯಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಪನೆ ಆಯ್ತು, ಆ ಸಮಯದಲ್ಲಿ ಬೆಳಗಾವಿ ಬಾಂಬೆ ಪ್ರೆಸಿಡೆನ್ಸಿಯ ಒಂದು ಅಂಗವಾಗಿತ್ತು ಅಂತ ಹೇಳಿ ನಾವು ನೋಡ್ತೇವೆ. 1956ರವರೆಗೂ ಕೂಡ ಬೆಳಗಾವಿ ಏನಾಗಿತ್ತಪ್ಪ ಅಂದ್ರೆ ಬಾಂಬೆ ಪ್ರೆಸಿಡೆನ್ಸಿಯ ಒಂದು ಅಂಗವಾಗಿ ಇತ್ತು. ತದನಂತರದಲ್ಲಿ ಅಲ್ಲಿಂದ ವಿಭಜನೆ ಆಯ್ತು ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಬೆಳಗಾವಿಯಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಪನೆ ಆದಾಗ 1851ರಲ್ಲಿ ಇದರ ಜನಸಂಖ್ಯೆ 23,115 ಇತ್ತು. ಬಟ್ ಈ ಸದ್ಯಕ್ಕೆ ನೋಡ್ಬೇಕಾದ್ರೆ ಅಂದಾಜು ಹೆಚ್ಚು ಕಮ್ಮಿ ಒಂದು 10 ಲಕ್ಷಕ್ಕೂ ಹೆಚ್ಚಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಟ್ ಅಂದಾಜು ನಂಬರ್ಗಳನ್ನ ನಾವು ಚೆಕ್ ಮಾಡಿದಾಗ ಇವಾಗ ಸದ್ಯಕ್ಕೆ ನಾವು ಗೂಗಲ್ ಎಲ್ಲ ಚೆಕ್ ಮಾಡಿದ್ರೆ 7,33,000ದಿಂದ 9,16,000ವರೆಗೂ ನಮ್ಗೆ ಹೆಚ್ಚು ಕಮ್ಮಿ ಅದು ತೋರಿಸ್ತಾ ಇರುತ್ತೆ. ಓಕೆ, ಸೊ ಇದನ್ನ ನಾವು ನೋಡ್ಬೋದಾಗಿದೆ. ಕರೆಕ್ಟ್ ಎಕ್ಸಾಕ್ಟ್ ನಂಬರ್ ಹೇಳಕ್ ಆಗಲ್ಲ, ಯಾಕಂತಂದ್ರೆ ಜನಸಂಖ್ಯಾ ಸಮಿತಿಯ ರಿಪೋರ್ಟ್ ನಮ್ಗೆ ಸಿಕ್ಕಿಲ್ಲ ಸದ್ಯದ್ದು. ಸೊ ಹಾಗಾಗಿ ಅಂದಾಜು ಒಂದು ಸಂಖ್ಯೆಯನ್ನ ನಾವು ನೋಡಬಹುದಾಗಿದೆ. ಓಕೆ, ಸೊ ನೆಕ್ಸ್ಟ್ ನಮ್ದು ಅಂಶಗಳು ನಾವು ನೋಡ್ಬೇಕಂತಂದ್ರೆ ಬೆಂಗಳೂರು ಮತ್ತು ಮೈಸೂರು ಮಹಾನಗರ ಪಾಲಿಕೆಗಳು ಲೇಟರ್ ಆನ್ 1864ರಲ್ಲಿ ಸ್ಥಾಪನೆ ಆಯ್ತು ಅಂತ ಹೇಳಿ ನಾವು ನೋಡ್ತೇವೆ. ಭಾರತದ ಪ್ರಥಮ ಮಹಾನಗರ ಪಾಲಿಕೆ ಮದ್ರಾಸ್ ಅಂತ ಹೇಳಿ ನಾವು ನೋಡ್ತೇವೆ. ನಾವು ಇವಾಗ ನೋಡಿದ್ದೇನು ಬೆಳಗಾವಿ ಏನು ಕರ್ನಾಟಕದ ಮೊದಲ ನಗರ ಪಾಲಿಕೆ. ಆದ್ರೆ ಆ ರೀತಿಯಾಗಿ ಭಾರತದ ಪ್ರಥಮ ನಗರ ಪಾಲಿಕೆ ಎಲ್ಲಿ ಅಂತಂದ್ರೆ ಮದ್ರಾಸ್ ಅಲ್ಲಿ ಪ್ರಾರಂಭ ಆಗಿದ್ದು. ಇದಕ್ಕೆ ಅನುಮೋದನೆ ಸಿಕ್ಕಿದ್ದು 1687ರಲ್ಲಿ. ಇದು ಸ್ಥಾಪನೆಯಾಗಿದ್ದು 1688ರಲ್ಲಿ.
ಓಕೆ, ಸೊ ಇದಾದ ಬಳಿಕ ಇದು ಮೊಟ್ಟ ಮೊದಲು ಮದ್ರಾಸ್ ಏನು ಭಾರತದಲ್ಲೇ ಪ್ರಥಮ ಬಾರಿಗೆ ನಗರ ಪಾಲಿಕೆ ಸ್ಥಾಪನೆ ಆದಂತಹ ಸ್ಥಳ ಅಂತಂದ್ರೆ ಮದ್ರಾಸ್ ಅಂತ ಹೇಳ್ತೀವಿ. ಇದಕ್ಕೆ ಅನುಮೋದನೆ ದೊರೆತಿದ್ದು 1687ರಲ್ಲಿ, ತದನಂತರ ಸ್ಥಾಪನೆಯಾಗಿದ್ದು 1688ರಲ್ಲಿ. ಇದರ ನಂತರ ಏನಪ್ಪಾ ಅಂದ್ರೆ ಬಾಂಬೆ ಮತ್ತೆ ಕಲ್ಕತ್ತಾದಲ್ಲಿ ನಗರ ಪಾಲಿಕೆಗಳು ಯಾವಾಗ ಸ್ಥಾಪನೆ ಆಯ್ತು? 1726ರಲ್ಲಿ. ತದನಂತರದಲ್ಲಿ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಏನಪ್ಪಾ ಅಂತಂದ್ರೆ ನಗರ ಪಾಲಿಕೆಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಸ್ಥಾಪನೆ ಆಗ್ತಾ ಹೋದ್ವು. ಓಕೆ, ಸೊ ಭಾರತದ ಅತಿ ಚಿಕ್ಕ ಮಹಾನಗರ ಪಾಲಿಕೆ ಯಾವ್ದಪ್ಪ ಅಂತಂದ್ರೆ ಗೋವಾದ ಪಣಜಿ ಅಂತ ನಾವು ನೋಡ್ತೇವೆ. ಭಾರತದಲ್ಲೇ ಅತಿ ಚಿಕ್ಕದಾದಂತಹ ಮಹಾನಗರ ಪಾಲಿಕೆ ಯಾವ್ದಿದೆ ಅಂತಂದ್ರೆ ಪಣಜಿ, ಗೋವಾದಲ್ಲಿರುವಂತಹ ಪಣಜಿ ಅಂತ ನಾವು ನೋಡ್ತೇವೆ. ಓಕೆ, ಸೊ ಅದು ಬಿಟ್ರೆ ಇವಾಗ ನೋಡೋದಾದ್ರೆ ಕರ್ನಾಟಕವನ್ನ ನಾವು 4 ಪ್ರಾಥಮಿಕ ಕಂದಾಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತ ಹೇಳ್ತೇವೆ. ಕರ್ನಾಟಕವನ್ನ ಏನಪ್ಪಾ ಅಂದ್ರೆ ಪ್ರಾಥಮಿಕ ಕಂದಾಯ ವಿಭಾಗದ ವಿಚಾರದಲ್ಲಿ 4 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಯಾವ್ದ್ಯಾವ್ದಪ್ಪ ಅಂತಂದ್ರೆ ಕಲಬುರಗಿ, ಬೆಳಗಾವಿ, ಮೈಸೂರು ಮತ್ತೆ ಬೆಂಗಳೂರು. ಯಾವ್ದ್ಯಾವ್ದು? ಕಲಬುರಗಿ, ಬೆಳಗಾವಿ, ಮೈಸೂರು ಮತ್ತೆ ಬೆಂಗಳೂರು. ಬೆಳಗಾವಿ ವಿಭಾಗ, ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಕಲಬುರಗಿ ವಿಭಾಗ. ಸೊ ಇಷ್ಟು ವಿಭಾಗಗಳನ್ನ ನಾವಿಲ್ಲಿ ನೋಡ್ತೇವೆ. ಕಂದಾಯ ಒಂದೇನು ವಿಭಾಗಗಳಿವೆ ಆ ಒಂದು ವಿಚಾರದ ಮೇಲೆ ನಿರ್ಣಯ ಮಾಡಿ 4 ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಓಕೆ, ಇದು ಬಿಟ್ರೆ ಬೆಳಗಾವಿ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಜಿಲ್ಲೆಗಳು ಯಾವ್ಯಾವು ಅಂತ ಹೇಳಿ ನಾವು ನೋಡಿದಾಗ ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಧಾರವಾಡ, ಗದಗ, ಹಾವೇರಿ ಮತ್ತೆ ಉತ್ತರ ಕನ್ನಡ. ಇಷ್ಟು ಜಿಲ್ಲೆಗಳು ಏನಪ್ಪಾ ಅಂತಂದ್ರೆ ಬೆಳಗಾವಿ ಕಂದಾಯ ಇಲಾಖೆ ವ್ಯಾಪ್ತಿ ಒಳಗಡೆ ಬರ್ತದೆ. ಇಲ್ಲಿ ಯಾವುದೇ ಈ ಇಷ್ಟು ಜಿಲ್ಲೆಗಳಲ್ಲಿ ಯಾವುದೇ ಒಂದು ಏನಪ್ಪಾ ಅಂತಂದ್ರೆ ಕಂದಾಯ ವಿಚಾರ ಬಂದಾಗ ಬೆಳಗಾವಿ ಕಂದಾಯ ಇಲಾಖೆ ಏನಪ್ಪಾ ಅಂತಂದ್ರೆ ಅದನ್ನ ವಿಚಾರಣೆ ಮಾಡುತ್ತೆ ಅಂತ ಹೇಳಿ ನಾವು ನೋಡ್ತೇವೆ. ಇದರ ಆಡಳಿತ ಕಚೇರಿ ಬಂದು ಬೆಳಗಾವಿಯಲ್ಲಿದೆ. ವಿಸ್ತೀರ್ಣ ಒಂದು 28.42% ಅಂತ ನಾವು ಹೇಳ್ತೇವೆ. ಓಕೆ, ಸೊ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ತಾಲೂಕುಗಳನ್ನು ಹೊಂದಿದ ವಿಭಾಗ ಅಂತ ಕೂಡ ಬೆಳಗಾವಿಯನ್ನ ಕರೀತಾರೆ. ಬೆಳಗಾವಿ ಕಂದಾಯ ವಿಭಾಗದಲ್ಲಿ ಅತಿ ಹೆಚ್ಚಿನ ತಾಲೂಕುಗಳು ಹೊಂದಿದೆ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಇದು ಬಿಟ್ರೆ ನೀವು ಪಕ್ಕದಲ್ಲಿ ಇಲ್ಲಿ ಮ್ಯಾಪ್ ಅನ್ನ ನೋಡಬಹುದು. ಬೆಳಗಾವಿ ಕಂದಾಯ ವಿಭಾಗದ ಒಂದು ಮ್ಯಾಪ್ ಇದು. ವಿಜಯಪುರ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಗದಗ, ಹಾವೇರಿ ಮತ್ತೆ ಉತ್ತರ ಕನ್ನಡ ಅಂತ ಹೇಳಿ ನಾವಿಲ್ಲಿ ನೋಡ್ತಾ ಇದೀವಿ. ಮ್ಯಾಪ್ ಅನ್ನ ನೋಡ್ತೀವಿ. 7 ಜಿಲ್ಲೆಗಳು ಬೆಳಗಾವಿ ಕಂದಾಯ ವಿಭಾಗದಲ್ಲಿ ಬರುತ್ತೆ. ಓಕೆ, ಸೊ ಇದಾದ ಬಳಿಕ ಬೆಂಗಳೂರು ಕಂದಾಯ ಇಲಾಖೆ ಅಂತ ಹೇಳಿ ನಾವು ನೋಡ್ತೇವೆ. ಬೆಂಗಳೂರು ಕಂದಾಯ ಇಲಾಖೆಯಲ್ಲಿ ಬರುವಂತಹ ಒಟ್ಟು ಜಿಲ್ಲೆಗಳು ಯಾವ್ಯಾವಪ್ಪ ಅಂದಾಗ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮೀಣ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ರಾಮನಗರ, ಶಿವಮೊಗ್ಗ, ತುಮಕೂರು. ಓಕೆ, ಸೊ ಯಾವ್ದ್ಯಾವ್ದು? ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ. ಇಷ್ಟು ಜಿಲ್ಲೆಗಳೇನಪ್ಪಾ ಅಂತಂತಂದ್ರೆ ಬೆಂಗಳೂರು ಕಂದಾಯ ಇಲಾಖೆಯಲ್ಲಿ ಒಳಪಡುತ್ತವೆ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಓಕೆ, 9 ಜಿಲ್ಲೆಗಳು ಬರುತ್ತೆ. ಇದರ ಆಡಳಿತ ಕಚೇರಿ ಬಂದು ಬೆಂಗಳೂರಲ್ಲಿದೆ. ವಿಸ್ತೀರ್ಣ ಬಂದು 23.91% ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಬೆಂಗಳೂರು ಕಂದಾಯ ಇಲಾಖೆ ಇಷ್ಟು 9 ಜಿಲ್ಲೆಗಳಲ್ಲಿ ಏನೇ ಒಂದು ಕಂದಾಯ ಇಲಾಖೆಯ ಒಂದು ಪ್ರಶ್ನೆ ಬಂದಾಗ ಯಾರು ನೋಡೋದು? ಬೆಂಗಳೂರು ಕಂದಾಯ ಇಲಾಖೆ ಆಡಳಿತ ಕಚೇರಿ ಇರುವಂತ ಬೆಂಗಳೂರು ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಬರುತ್ತೆ. ಸೊ ಆ ಒಂದು ಕಂದಾಯ ಇಲಾಖೆ ಏನ್ ಮಾಡ್ತಪ್ಪ ಅಂತಂದ್ರೆ ಇದರ ಬಗ್ಗೆ ಎಲ್ಲ ವಿಸ್ತೀರ್ಣವಾಗಿ ವಿಚಾರಣೆಯನ್ನ ಮಾಡುತ್ತೆ. ಓಕೆ, ವಿಸ್ತಾರವಾಗಿ ವಿಚಾರಣೆಯನ್ನ ಮಾಡುತ್ತೆ. ಮೈಸೂರು ಕಂದಾಯ ಇಲಾಖೆಯಲ್ಲಿ ಎಷ್ಟು ಜಿಲ್ಲೆಗಳು ಬರ್ತದೆ ಅಂತ ನೋಡಿದಾಗ ಇಲ್ಲಿ ಯಾವ್ಯಾವ ಜಿಲ್ಲೆ ಬರುತ್ತೆ? ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು ಮತ್ತೆ ಉಡುಪಿ. ಒಟ್ಟು 8 ಜಿಲ್ಲೆಗಳನ್ನು ಒಳಗೊಂಡಿದ್ದು ಆಡಳಿತ ಕಚೇರಿ ಬಂದು ಮೈಸೂರು. ಇದರ ವಿಸ್ತೀರ್ಣ 22.67% ಅಂತ ಹೇಳಿ ನಾವು ಹೇಳ್ತೇವೆ. ಓಕೆ, ಸೊ ಮೈಸೂರು ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಒಟ್ಟು 8 ಜಿಲ್ಲೆಗಳು ಬರುತ್ತೆ. ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಕೂರ್ಗ ಅಂದ್ರೆ ಕೊಡಗು, ಓಕೆ, ಮಂಡ್ಯ, ಮೈಸೂರು ಮತ್ತೆ ಉಡುಪಿ. ಇಷ್ಟು ಸ್ಥಳಗಳು ಬರುತ್ತೆ. ಮೈಸೂರಲ್ಲಿ ಇದರ ಆಡಳಿತ ಕಚೇರಿ ಇದೆ. ಓಕೆ, ಸೊ 8 ಜಿಲ್ಲೆಗಳಲ್ಲಿ ಏನೇ ಸಮಸ್ಯೆ ಬಂದ್ರು ಕಂದಾಯ ವಿಷಯಕ್ಕೆ ಮೈಸೂರು ಕಂದಾಯ ಇಲಾಖೆ ಅದನ್ನ ನೋಡೋದು. ಕಲಬುರಗಿಯಲ್ಲಿ ಬರೋದು 7 ಜಿಲ್ಲೆಗಳು: ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ವಿಜಯನಗರ. ಇಷ್ಟು ಜಿಲ್ಲೆಗಳು ಕಲಬುರಗಿ ಕಂದಾಯ ಇಲಾಖೆಗೆ ಒಳಪಡುತ್ತೆ. ಆಡಳಿತ ಕಚೇರಿ ಬಂದು ಕಲಬುರಗಿಯಲ್ಲಿದೆ. ವಿಸ್ತೀರ್ಣ ಬಂದು 23% ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಈ ಒಂದು 7 ಜಿಲ್ಲೆಗಳಲ್ಲಿ ಏನೇ ಸಮಸ್ಯೆ ಬಂದಾಗ ಕಂದಾಯ ವಿಚಾರಕ್ಕೆ ಏನೇ ಸಮಸ್ಯೆ ಬಂದಾಗ ಕಲಬುರಗಿ ಕಂದಾಯ ಇಲಾಖೆ ಏನಪ್ಪಾ ಅಂತಂದ್ರೆ ಇದರ ಬಗ್ಗೆ ಪರಿಶೀಲನೆ ಮಾಡುತ್ತೆ, ನೋಡ್ಕೊಳ್ತಾರೆ ಅಂತ ಹೇಳಿ ನಾವು ಹೇಳ್ತೇವೆ. ಇದನ್ನ ಹೊರತುಪಡಿಸಿ ಕರ್ನಾಟಕದ ಪ್ರಮುಖ ಅರಣ್ಯ ಅಂಕಿಅಂಶ ಏನಿದೆ ಅಂತ ಹೇಳಿ ನಾವು ನೋಡಿದಾಗ ಒಟ್ಟು ಅರಣ್ಯ ಪ್ರದೇಶ ಎಷ್ಟಿದೆ ನಮ್ಮಲ್ಲಿ?
39,254.27 ಚದರ ಕಿಲೋಮೀಟರ್. ಕರ್ನಾಟಕದೇನಪ್ಪಾ ಅಂತಂದ್ರೆ ಎಷ್ಟು ವಿಸ್ತೀರ್ಣ ಇದೆ ಅರಣ್ಯ ಪ್ರದೇಶದ್ದು ಅಂದ್ರೆ 39,254.27 ಚದರ ಕಿಲೋಮೀಟರ್ ಅಳತೆಯನ್ನ ಹೊಂದಿದೆ. ಓಕೆ, ಸೊ ಅಷ್ಟೊಂದು ನಮ್ಮಲ್ಲಿ ಅರಣ್ಯ ಪ್ರದೇಶ ಒಳಗೊಂಡಿದೆ ಅಂತ ಹೇಳಿ ನಾವು ಹೇಳ್ತೇವೆ. ಭೌಗೋಳಿಕ ಪ್ರದೇಶ ಶೇಕಡಾವಾರು ಏನಪ್ಪಾ ಅಂದ್ರೆ 20.47% ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಶೇಕಡಾವಾರು ಎಷ್ಟು ಬರುತ್ತೆ? 20.47% ಅಂತ ಹೇಳಿ ನಾವು ನೋಡ್ತೇವೆ. ದಾಖಲಾದ ಅರಣ್ಯ ಪ್ರದೇಶ, ನಮ್ಮಲ್ಲಿ ದಾಖಲೆಯಾದಂತಹ ಕಾನೂನು ಸರ್ಕಾರಿ ದಾಖಲೆಯಲ್ಲಿರುವಂತಹ ದಾಖಲಾದ ಅರಣ್ಯ ಪ್ರದೇಶ ಎಷ್ಟಪ್ಪಾ ಅಂತಂದ್ರೆ 43,382 ಚದರ ಕಿಲೋಮೀಟರ್. ಮತ್ತಿನ್ನುಳಿದದ್ದೇನಿದೆ ಅದು ದಾಖಲಾಗದೇ ಇರುವಂತಹ ಅರಣ್ಯ ಪ್ರದೇಶ ಆಗಿದೆ. ಓಕೆ, ಸೊ ಮ್ಯಾನ್ಗ್ರೋವ್ ವ್ಯಾಪ್ತಿ ಎಷ್ಟಿದೆ ಅಂತಂದ್ರೆ 14.20 ಚದರ ಕಿಲೋಮೀಟರ್ ಮ್ಯಾನ್ಗ್ರೋವ್ ಅರಣ್ಯ ಪ್ರದೇಶ ಇದೆ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇದಾದ್ಮೇಲೆ ಮೇಲಾವರಣ ಸಾಂದ್ರತೆ ವಿಭಜನೆಯನ್ನು ನೋಡಿದಾಗ ಅತಿ ದಟ್ಟವಾದ ಅರಣ್ಯ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಹೆಚ್ಚಿನ ಮೇಲಾವರಣ ಸಾಂದ್ರತೆಯ ಪ್ರದೇಶಗಳು ಅಂದ್ರೆ 70% ಮತ್ತು ಅದಕ್ಕಿಂತ ಹೆಚ್ಚು ಇದೆ. ಮಧ್ಯಮ ಮಟ್ಟದ ಅರಣ್ಯ ಅಂತಂದ್ರೆ ಅದು 40-70% ಇದೆ. ಓಕೆ, ಸೊ ತೆರೆದ ಅರಣ್ಯ ಓಪನ್ ಫಾರೆಸ್ಟ್ ಅಂತ ಹೇಳ್ತೀವಿ, ಅದು ಎಷ್ಟಿದೆ ಅಂತಂತಂದ್ರೆ 10%ದಿಂದ 40% ಅಂತ ಹೇಳಿ ನಾವು ಹೇಳ್ತೇವೆ. ಓಕೆ, ಅತಿ ದಟ್ಟವಾದ ಅರಣ್ಯ 70% ಇದೆ, ಅದಕ್ಕಿಂತ ಹೆಚ್ಚು ಇರಬಹುದು. ಮಧ್ಯಮ ಮಟ್ಟದ ದಟ್ಟತೆಯನ್ನು ಹೊಂದಿರುವಂತದ್ದು 40-70%. ತೆರೆದ ಅರಣ್ಯ ಅಂತ ಓಪನ್ ಫಾರೆಸ್ಟ್ ಕಡಿಮೆ ಸಾಂದ್ರತೆ ಇರುವಂತಹ ಒಂದು ಅರಣ್ಯ ಪ್ರದೇಶ ಅಂತಂದ್ರೆ 10%ದಿಂದ 40% ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇಷ್ಟೊಂದು ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಓಕೆ, ಸೊ ಯಾರ್ಯಾರಿಗೆ ಏನೇನು ಅರ್ಥ ಆಗಿಲ್ಲ ಕಮೆಂಟ್ ಮೂಲಕ ಕೇಳಬಹುದು. ಬೇರೆ ಯಾವುದೇ ವಿಷಯದ ಬಗ್ಗೆ ವಿಡಿಯೋಗಳು ಬೇಕಾದ್ರೂ ಕೂಡ ತಾವು ನನಗೆ ಹೇಳಬಹುದು. ನಾನು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಮತ್ತೆ ಬೇರೆ ಒಂದು ವಿಷಯಗಳೊಂದಿಗೆ ಬೇರೆ ಒಂದು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ, ಸ್ಟಡಿ ಮಾಡ್ಕೊಳ್ಳಿ, ಓದ್ಕೊಳ್ಳಿ ಅಂತ ಹೇಳ್ತಾ ಓಕೆ, ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.